ಸಜ್ಜಾಗಿರುವಂತಹ ಪರಿ ಹೇಗೆ ಅನ್ನೋದರ ಡೀಟೇಲ್ಸ್ ನಮ್ಮ ಮೂವರು ಪ್ರತಿನಿಧಿಗಳು ಕೊಡ್ತಾ ಇದ್ರು. ವಾಪಸ್ ಹೋಗ್ತೀನಿ ಅಯೋಧ್ಯೆಗೆ. ಅರವಿಂದ್, ಅಯೋಧ್ಯೆಯ ಭದ್ರತೆ ಬಗ್ಗೆ ಕೂಡ ಹಂಗೆ ಡೀಟೇಲ್ಸ್ ಕೊಡೋದಾದ್ರೆ. ಖಂಡಿತ ಮಮತಾ, ಯಾಕೆಂದ್ರೆ ಲಕ್ಷಾಂತರ ಜನ ಬರ್ತಾರೆ. ಈಗಾಗಲೇ ಸಾವಿರಾರು ಜನ ಪ್ರತಿನಿತ್ಯ ಬರೋದಕ್ಕೆ ಶುರುವಾಗಿದ್ದಾರೆ. 22ನೇ ತಾರೀಕಂತೂ ಸುಮಾರು 7,000 ದೇಶದ ಗಣ್ಯರಿಗೆ ಆಹ್ವಾನವನ್ನು ಕೊಟ್ಟಿದ್ದಾರೆ. ಎಲ್ಲ ರಾಜ್ಯಗಳ ಗಣ್ಯರು ಆಗಮಿಸ್ತಾ ಇದ್ದಾರೆ. ಸಹಜವಾಗಿ ಭದ್ರತೆಯನ್ನು ಅತಿ ಹೆಚ್ಚಿನ ಮಟ್ಟದಲ್ಲಿ ಕೊಡಲೇಬೇಕಾದಂತಹ ಅನಿವಾರ್ಯತೆ ಉತ್ತರ ಪ್ರದೇಶ ಸರ್ಕಾರಕ್ಕಿದೆ. ಬಟ್ ಅದರಲ್ಲಿ ಅವ್ರು ಹಿಂದೆ ಬಿದ್ದಿಲ್ಲ. ಈಗಾಗಲೇ ಉತ್ತರ ಪ್ರದೇಶ ಅಯೋಧ್ಯೆಯ ಪ್ರತಿಯೊಂದು ರಸ್ತೆಯಲ್ಲೂ ಕೂಡ ಪೊಲೀಸ್ ಪಹರೆಯನ್ನು ಹಾಕಿದ್ದಾರೆ. ಮತ್ತು ಅಯೋಧ್ಯೆಯ ಒಳ ಪ್ರವೇಶ ಮಾಡುವಂತಹ ಯಾವುದೇ ವೆಹಿಕಲ್ ಆಗಿರ್ಬೋದು ಅದನ್ನು ಆರಂಭದಲ್ಲೇ ತಪಾಸಣೆ ಮಾಡಿ ನಮ್ದು ಯಾವುದಾದ್ರೂ ಸರ್ಕಾರಿ ಒಂದು ಐಡೆಂಟಿ ಕಾರ್ಡನ್ನು ತೋರಿಸಿ ನಾವು ಇಂಥ ಕಡೆಯಿಂದ ಬಂದಿದ್ದೀವಿ, ಇಂಥ ಉದ್ದೇಶಕ್ಕೆ ಬಂದಿದ್ದೀವಿ, ಎಲ್ಲವನ್ನ ನೋಂದಣಿ ಮಾಡಿಸ್ಕೊಂಡ ನಂತರವೇ ಅಯೋಧ್ಯೆ ನಗರದ ಒಳಕ್ಕೆ ಬಿಡ್ತಾ ಇದ್ದಾರೆ. ಇದನ್ನು ಡಿಜಿಟಲೈಸ್ ಕೂಡ ಮಾಡ್ತಾರಂತೆ ಇನ್ನು ಮುಂದಕ್ಕೆ. ಅಂದರೆ ಫೇಸ್ ಕ್ಯಾಮ್ರಾಗಳನ್ನು ಇಟ್ಕೊಂಡಿದ್ದಾರೆ, ಮುಖದ ಫೋಟೋಗಳನ್ನು ತೆಗೆಸ್ಕೋತಾರೆ. ಭದ್ರತೆಗೆ ಯಾವ ಲೋಪದೋಷಗಳು ಕೂಡ ಬರಬಾರ್ದು ಅನ್ನೋ ನಿಟ್ಟಿನಲ್ಲಿ ಹೆಚ್ಚುವರಿ ಪೊಲೀಸರನ್ನ ದೊಡ್ಡ ಮಟ್ಟದಲ್ಲಿ ಈಗಾಗಲೇ ನಿಯೋಜನೆ ಮಾಡಿದ್ದಾರೆ. ಇನ್ನು ಮುಂದಿನ ದಿನಗಳಲ್ಲಿ ಅದು ಹೆಚ್ಚಾಗ್ತಾ ಹೋಗುತ್ತೆ. ಇದು ಭದ್ರತೆಯ ವಿಚಾರ. ಮತ್ತೆ ನಾನು ನನ್ನ ಕೊಲೀಗ್ ಅರುಣ್ನ ಮಾತನಾಡಿಸ್ಬಿಡ್ತೀನಿ. ಅರುಣ್ನ, ನಿಮಗೆ ಮತ್ತೆ ಶಬೀರ್ಗೆ ನನ್ನ ಪ್ರಕಾರ ಇಬ್ಬರಿಗೂ ಅಯೋಧ್ಯೆ ಏನು ಹೊಸದಲ್ಲ. ಯಾಕಂದ್ರೆ ಈ ಹಿಂದೆ ನೀವು ಸಾಕಷ್ಟು ಸಾರ್ತಿ ಬಂದಿರತಕ್ಕಂಥವ್ರು. ನೀವು ನೋಡಿದ ಹಾಗೆ ಇಲ್ಲಿ ಆಗಿರ್ತಕ್ಕಂಥ ಬದಲಾವಣೆಗಳೇನು? ಓವರ್ ಟು ಅರುಣ್. ಬದಲಾವಣೆ ಅಂತ ನೋಡೋದಾದ್ರೆ ಅಯೋಧ್ಯೆಗೆ ಬಹಳ ವರ್ಷಗಳ ನಂತರ ಬಂದೆ. ಇಲ್ಲಿ ಬಂದಾಗ ಆ ಅಯೋಧ್ಯೆಗೂ ಈ ಅಯೋಧ್ಯೆಗೂ ಬಹಳ ವ್ಯತ್ಯಾಸ ಇದೆ. ಆ ಅಯೋಧ್ಯೆ ನೋಡಿದಂಥ ಸಂದರ್ಭದಲ್ಲಿ ಯಾವುದೋ ಒಂದು ಹಾಳು ಬಿದ್ದಂಥ ಒಂದು ಊರಿಗೆ ರಾಮನ ಅಯೋಧ್ಯೆಗೆ ಟೆಂಟ್ನಲ್ಲಿ ನೋಡಬೇಕು, ಗಲ್ಲಿಯಲ್ಲಿ ಜೈಲಿನಲ್ಲಿ ರೀತಿಯಲ್ಲಿ ಕಂಪಿಗಳ ಮಧ್ಯದಲ್ಲಿ ಹೋಗ್ಬಿಟ್ಟು ರಾಮನ ದರ್ಶನವನ್ನು ಮಾಡ್ಕೊಂಡು ಬರಬೇಕು ಅಂತ ಸಣ್ಣ ನೋವಾಗಿತ್ತು, ಬಹಳ ನೋವಾಗಿತ್ತು ಆ ವಿಚಾರದಲ್ಲಿ. ಈಗ ಇವತ್ತು ಅಯೋಧ್ಯೆಗೆ ಬಂದಂಥ ವೇಳೆಯಲ್ಲಿ ಇಲ್ಲಿರುವಂತಹ ಅಯೋಧ್ಯೆಯನ್ನು ನೋಡಿದ್ರೆ ಮೈ ರೋಮಾಂಚನಗೊಳ್ತಾ ಇದೆ. ಬಟ್ ಇನ್ನು ಕಾರ್ಯಗಳು ನಡೀಬೇಕಾಗಿದೆ. ನೀವು ಕೂಡ ಇವತ್ತು ನೋಡಿದ್ರಿ, ತುಂಬಾ ಕಡೆಗಳಲ್ಲಿ ಕೆಲಸಗಳು ನಡೀತಾ ಇದೆ. ಇದು ಅದ್ಭುತವಾದಂಥ ಬದಲಾವಣೆ. ಒಂದು ಊರನ್ನ ಒಂದು ಮಂದಿರ ಈ ರೀತಿಯಲ್ಲಿ ಬದಲಾವಣೆ ಮಾಡುತ್ತೆ ಅಂತಂದ್ರೆ ಅದನ್ನ ಯಾವ ರೀತಿಯಲ್ಲಿ ಹೇಳಬೇಕು ಅನ್ನೋದು ಕಷ್ಟ ಆಗುತ್ತೆ. ಕಾರಣ ಒಂದು ಮಂದಿರದಿಂದಲೇ ಇಡೀ ಅಯೋಧ್ಯೆಗೆ ಮತ್ತೊಂದು ರೀತಿಯಾದಂಥ ಜೀವ ಬಂದಂಗೆ ಕಾಣಿಸ್ತಾ ಇದೆ. ನಿಮಗೆ ಹಿಂದೆ ಮಂದಿರ ಕಾಣಿಸ್ತಾ ಇದೆ, ಬಟ್ ನಿಮಗೆ ಭದ್ರತೆಯ ದೃಷ್ಟಿಯಲ್ಲಿ ನೋಡೋದಾದ್ರೆ ಇಲ್ಲಿ ಹೆಚ್ಚಿನ ರೀತಿಯಾದಂಥ ಸೆಕ್ಯೂರಿಟಿ ಇದೆ. ನಿಮಗೆ ಒಳಗಡೆಗೆ ಮಾಧ್ಯಮದವರಿಗೆ ಇಲ್ಲಿಗೆ ಮಾತ್ರ ಪ್ರವೇಶ ಇದೆ, ಇಲ್ಲಿಂದ ಒಳಗಡೆ ಹೋಗೋಕೆ ಪ್ರವೇಶ ಇಲ್ಲ, ನಿರ್ಬಂಧವನ್ನ ಹೇಳಿದ್ದಾರೆ. ಎಲ್ಲ ಕಡೆಯೂ ಕೂಡ ಪೊಲೀಸ್ ಹೆಚ್ಚಿನ ರೀತಿಯಾದಂಥ ಭದ್ರತೆ ಇದೆ. ಮೊಬೈಲ್ ವಿಡಿಯೋಗಳನ್ನು ಒಳಗಡೆಗೆ ಎಲ್ಲೂ ಮಾಡೋ ಹಾಗಿಲ್ಲ. ಇವೆಲ್ಲವನ್ನು ಕೂಡ ಇಲ್ಲಿ ಗಮನಿಸ್ತಾ ಇದ್ರು. ಬಟ್ ಜನ ಹೋಗೋಕ್ಕೆ ಅವಕಾಶ ಇದೆ. ಆಮೇಲೆ ಈ ಸರ್ಕಲ್ ಅಲ್ಲಿ ನೋಡ್ತಾ ಇದ್ದೀವಿ ಯಾವ ಪ್ರಮಾಣದಲ್ಲಿ ಪೊಲೀಸ್ ಭದ್ರತೆ ಇದೆ ಅನ್ನುವಂಥದ್ದನ್ನ. ಈ ಕಡೆಗೆ ಕಾಮಗಾರಿಗಳು ಕೂಡ ನಡೀತಾ ಇದೆ. ಜನ ಸಾವಿರಾರು ಸಂಖ್ಯೆಯಲ್ಲಿ ಇನ್ನೂ ಬರ್ತಾನೂ ಇದ್ದಾರೆ ಇಲ್ಲಿಗೆ. ಬಟ್ ಅಯೋಧ್ಯೆ ಅನ್ನುವಂಥದ್ದನ್ನ ರಾಮ ಹುಟ್ಟಿರುವಂಥ ಜಾಗ, ರಾಮ ಇಲ್ಲಿಂದನೇ ಮತ್ತೆ ತನ್ನ ಅವತಾರವನ್ನ ಮುಗಿಸಿ ವೈಕುಂಠಕ್ಕೆ ಹೋಗಿರುವಂಥ ಜಾಗನೂ ಇದೆ. ಅರವಿಂದ್, ಜೈ ಶ್ರೀರಾಮ್. ಓಕೆ, ರೈಟ್. ನಾನು ಅರುಣ್ ಶಬೀರ್ನು ಕೂಡ ಕೇಳ್ಬಿಡ್ತೀನಿ. ಯಾಕಂದ್ರೆ ಶಬೀರ್ ಈಗ ಕಳೆದ ವಾರ ಕೂಡ ಒಂದು 9-10 ದಿವಸ ಇಲ್ಲೇ ಇದ್ರು. ನಾನು ಅವ್ರ ಜೊತೆ ಮಾತಾಡ್ತಾ ಹೇಳ್ತಾ ಇದ್ರು, ಏನು ಸರ್ ಒಂದೊಂದು ವಾರಕ್ಕೆ ಬಿಟ್ಟು ಬರೋ ಅಷ್ಟೊತ್ತಿಗೆ ಬದಲಾವಣೆ ಆಗ್ತಾ ಇದೆ ಅಂತ ಅಂದ್ಬಿಟ್ಟು. ಎಸ್ ಶಬೀರ್, ನೀವು ಕಂಡಂತೆ ಅಂದರೆ ನೀವು ಹೇಳ್ತಾ ಇದ್ರಿ ಅಯೋಧ್ಯೆ ಒಂದು ಪುಟ್ಟ ನಗರಿ, ನಾನು ನೋಡಿದಾಗೆ ಏನೇನೂ ಇರಲಿಲ್ಲ ಸರ್ ಅಂತ ಅಂದ್ಬಿಟ್ಟು. ಅವತ್ತಿನಿಂದ ಇವತ್ತಿನ ತನಕ ಆಗಿರ್ತಕ್ಕಂಥ ತ್ವರಿತ ಬೆಳವಣಿಗೆ ಮತ್ತು ಅಲ್ಲಾಗಿರ್ತಕ್ಕಂಥ ಕಾರ್ಯಗಳು, ಇದ್ರ ಬಗ್ಗೆ ಶಬೀರ್ ನೀವೇನು ಹೇಳ್ತೀರಾ? ಒಂದು 6-7 ವರ್ಷದಿಂದ ನಾನು ಅಯೋಧ್ಯೆಗೆ ಆಗಾಗ್ಗೆ ಭೇಟಿ ಕೊಡ್ತಾನೆ ಇರ್ತೀನಿ. ಇಲ್ಲಿ ಆಗ್ತಿರುವಂತ ಬೆಳವಣಿಗೆಗಳೇನು, ಯಾವ ರೀತಿಯಾಗಿ ಅಯೋಧ್ಯೆ ಬದಲಾವಣೆ ಆಗ್ತಾ ಇದೆ ಅನ್ನುವಂಥದ್ದನ್ನ ನಾವು ನೋಡ್ತಾನೆ ಇದ್ವಿ. ಸುಪ್ರೀಂ ಕೋರ್ಟ್ ಆದೇಶ ಬರೋವರೆಗೂ ಕೂಡ ಅಯೋಧ್ಯೆ ಒಂದು ರೀತಿಯಲ್ಲಿತ್ತು. ಸುಪ್ರೀಂ ಕೋರ್ಟ್ ಆದೇಶ ಬಂದ ಬಳಿಕ ಅಯೋಧ್ಯೆ ಬದಲಾಗುವಂತ ಪರಿ ಏನಿದೆ ಅದು ಬಹಳಷ್ಟು ವೇಗವನ್ನ ಪಡ್ಕೊಂಡಿರುವಂತದ್ರು. ಅದರಲ್ಲೂ ಕೂಡ ಯಾವಾಗ ರಾಮ ಮಂದಿರ ನಿರ್ಮಾಣಕ್ಕೆ ಶಿಲಾನ್ಯಾಸ ಆಯಿತು, ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರು ಅದರ ಶಿಲಾನ್ಯಾಸ ಮಾಡಿದ್ರು, ಅದಾದ ಮೇಲೆ ಇಡೀ ಅಯೋಧ್ಯೆಯನ್ನ ಅಭಿವೃದ್ಧಿ ಮಾಡಬೇಕು ಅನ್ನುವಂತ ದೃಷ್ಟಿಯಿಂದ ಸುಮಾರು 50,000 ಕೋಟಿಯ ಯೋಜನೆಗಳನ್ನ ಇಲ್ಲಿ ಅನುಷ್ಠಾನ ಮಾಡಲಿಕ್ಕೆ ಎಲ್ಲ ರೀತಿಯಾದಂತಹ ತಯಾರಿಗಳನ್ನ ಮಾಡ್ಕೊಳ್ಳುತ್ತಿದ್ದಾರೆ. ಒಂದು ಸಣ್ಣ ಎಕ್ಸಾಂಪಲ್ ಅನ್ನ ಕೊಡ್ತೀನಿ ನಾನು ನಿಮ್ಗೆ. ನೀವು ನೋಡ್ಬೋದು, ಈ ಸರ್ಕಲ್ ಅನ್ನ ನೋಡ್ತಾ ಇದ್ದೀರಿ. ಇದನ್ನ ಲತಾ ಮಂಗೇಶ್ವರ್ ಅವರ ನೆನಪಿಗೋಸ್ಕರ ಈ ಒಂದು ಸರ್ಕಲ್ ಅನ್ನ ನಿರ್ಮಾಣ ಮಾಡಿರುವಂತದ್ದು. ಇದರಲ್ಲಿ ಏನಿದೆ ವಿಶೇಷ ಅಂತ ನಿಮ್ಗೆ ಅನ್ನಿಸ್ಬೋದು. ಆದ್ರೆ ವಿಶೇಷ ಏನು ಅಂದ್ರೆ ಇದು ಒಂದು ಪ್ರೇಕ್ಷಣಿಕ ಸ್ಥಳವಾಗಿ ಈಗ ಬದಲಾಗ್ತಾ ಇರುವಂತದ್ದು. ಈ ಮೊದಲು ಅಯೋಧ್ಯೆಗೆ ಬಂದಂತ ಸಂದರ್ಭದಲ್ಲಿ ಇಲ್ಲೊಂದು ಹೇಳ್ಕೊಳ್ಳಿಕ್ಕೆ ಸರ್ಕಲ್ ಕೂಡ ಇರಲಿಲ್ಲ, ಅಥವಾ ಯಾವುದೇ ರೀತಿಯಾದಂತಹ ಒಂದು ಸಣ್ಣ ಪಾಯಿಂಟ್ ಕೂಡ ಇರಲಿಲ್ಲ. ಒಂದು ಸಾಮಾನ್ಯವಾದಂತ ಯಾವುದೋ ಹಳ್ಳಿಗಾಡಿನ ರಸ್ತೆಯನ್ನು ಕೂಡ ನಾವು ಇಲ್ಲಿ ಗಮನಿಸ್ತಾ ಇದ್ವಿ. ಆದ್ರೆ ಈಗ ಒಂದು ಅಚ್ಚುಕಟ್ಟಾದಂತ ಸರ್ಕಲ್ ಅನ್ನ ನಿರ್ಮಾಣ ಮಾಡಿ ಅದಾದ ಬಳಿಕ ಇಲ್ಲಿ ಸುತ್ತಲೂ ಕನೆಕ್ಟ್ ಆಗುವಂತ ರಸ್ತೆಗಳನ್ನ ಕೂಡ ನಾವು ನೋಡ್ಬೋದು. ನೋಡ್ತಿದ್ದೀರಿ ನೀವು, ಜನರು ಕೂಡ ಇಲ್ಲಿ ಬಂದು ಸೆಲ್ಫಿಗಳನ್ನ ತೆಕ್ಕೊಳ್ಳೋದು, ಫೋಟೋ ತೆಕ್ಕೊಳ್ಳುವಂಥದ್ದು, ಕುಟುಂಬ ಸಹಿತ ಬಂದು ಅದನ್ನ ಒಂದಿಷ್ಟು ವಿಶೇಷವಾಗಿ
ತುಂಬಿಕೊಳ್ಳುವಂತ ಪ್ರಯತ್ನವನ್ನ ಮಾಡ್ತಾರೆ. ಅಯೋಧ್ಯೆಗೆ ಬಂದ ತಕ್ಷಣ ನಿಮಗೆ ಮೊದಲಿಗೆ ಕಣ್ಣಿಗೆ ಬೀಳುವಂತದ್ದೇ ಇದೊಂದು ಲತಾ ಮಂಗೇಶ್ವರ್ ಅವರ ಸರ್ಕಲ್ ಆಗಿರುವಂತದ್ದು. ನಿಮ್ಗೆ ಈ ಒಂದು ವೀಣೆಯ ದೃಶ್ಯಗಳನ್ನ ನೋಡ್ತಿದ್ರಿ, ಇದೊಂದು ರೀತಿ ವಿಶೇಷವಾಗಿ ಕಾಣಿಸುತ್ತೆ, ನೋಡುಗರನ್ನ ಕಣ್ಮಳ ಸೆಳೆಯುವಂತೆ ಮಾಡುತ್ತೆ. ಇದೇ ರೀತಿಯಾದಂತಹ ಬಹಳಷ್ಟು ಮೊಮೆಂಟಮ್ಗಳನ್ನ ಬೇರೆ ಬೇರೆ ಪ್ರದೇಶಗಳಲ್ಲಿ ಅದನ್ನ ಅಳವಡಿಸುವಂತ ಕೆಲಸವನ್ನ ಕೂಡ ಮಾಡಿದ್ದಾರೆ. ಹೀಗಾಗಿ ನಾವು ಒಂದು ದೃಷ್ಟಿಯಿಂದ ನೋಡೋದಾದ್ರೆ ಒಂದು ಕಡೆ ರಸ್ತೆಗಳಾಗಿರ್ಬೋದು, ಮತ್ತೊಂದು ಕಡೆ ಬೇರೆ ಬೇರೆ ರಸ್ತೆಗಳನ್ನ ಅಭಿವೃದ್ಧಿ ಮಾಡುವಂತದ್ದಾಗಿರ್ಬೋದು, ಈಗ ಸಾಕಷ್ಟು ಕೆಲಸವನ್ನ ಕೂಡ ಮಾಡ್ಲಾಗ್ತಾ ಇರುವಂತದ್ದು. ಮತ್ತೆ ಜನರ ಬರುವಿಕೆ ಕೂಡ ಹೆಚ್ಚಾಗ್ತಾ ಇರುವಂತ ಹಿನ್ನೆಲೆಯಲ್ಲಿ ನೀವು ನೋಡ್ತಿದ್ದೀರಿ ದೃಶ್ಯಗಳಲ್ಲಿ ಲೈವ್ ಆಗಿ ಯಾವ ರೀತಿಯಾಗಿ ಪೊಲೀಸ್ ವಾಹನಗಳು ಗಸ್ತು ತಿರುಗ್ತಾ ಇದಾವೆ ಅನ್ನುವಂಥದ್ದನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಿ. ಯಾರೇ ವಿವಿಐಪಿಗಳು ಅಥವಾ ಪ್ರಮುಖ ಗಣ್ಯರು ಬಂದ್ರು ಕೂಡ ಅವ್ರನ್ನ ಎಸ್ಕಾಟ್ ಮಾಡಿ ಕರ್ಕೊಂಡು ಬರುವಂತ ಕೆಲಸವನ್ನ ಮಾಡ್ತಾರೆ. ಅದನ್ನ ಹೊರತಾಗಿಯೂ ಕೂಡ ಅಯೋಧ್ಯೆಯಲ್ಲಿ ಆಗ್ಬೋದಾದಂತಹ ಮುನ್ನೆಚ್ಚರಿಕೆ ಕ್ರಮವಾಗಿ ಸಾಕಷ್ಟು ಭದ್ರತೆಯನ್ನು ಕೂಡ ಹೆಚ್ಚು ಮಾಡಲಾಗ್ತಾ ಇದೆ. ಅರವಿಂದ್, ರೈಟ್. ನಿಮ್ 3 ಜನರ ಹತ್ರ ಕೂಡ ಇನ್ನಷ್ಟು ಮಾಹಿತಿನ ಪಡ್ಕೊಳ್ತೀನಿ, ಮತ್ತಷ್ಟು ಮಾಹಿತಿ ಪಡ್ಕೊಳ್ಳೋದು ಬಾಕಿ ಇದೆ, ಮತ್ತಷ್ಟು ಮಾತಾಡೋಣ.